ಅಣ್ಣ ಅತ್ತಿಗೆ ಅಂತಾನೆ ಕರಿತೀರಾ, ತುಂಬಾ ಇಷ್ಟಪಡ್ತೀರಾ, ಪ್ರತಿ ಸಲ ಅವ್ರ ವಿಷಯ ಬಂದಾಗ ಭಾವುಕರಾಗ್ತೀರಾ. ದರ್ಶನ್ ಅವ್ರ ಹತ್ತಾದ್ರೆ ಇನ್ನೂ 1 ವರ್ಷಗಳ ಕಾಲ ಹೊರಗೆ ಬರೋದಿಲ್ಲ ಅನ್ನೋ ನೋವಿನ ಸಂಗತಿ, ಅಭಿಮಾನಿಗಳು ಕೂಡ ನೋವಲ್ಲಿದ್ದಾರೆ. ಸೊ ನೀವು ಒಟ್ಟಿನಲ್ಲಿ ಯಾರಿಗೆ ಆದರೂ ದರ್ಶನ್ ಅನ್ನೋನ್ ಬಗ್ಗೆ ಕೇಳಲೇಬೇಕು ಅನ್ಸುತ್ತಲ್ಲ. ಅಲ್ಲ ಅಭಿಮಾನಿಗಳು ಅಲ್ಲ ಅಭಿಮಾನಿಗಳು ಇಲ್ಲ, ನಾವು ಅಭಿಮಾನ ಏನಂದರೆ ನನಗೆ ಎಲ್ಲ ಕನ್ನಡ ನಟರು ನನಗೆ ಭಾಳ ಇಷ್ಟನೇ. ಯಾಕಂದರೆ ಅವರೆಲ್ಲ ಕಲಾವಿದರು, ಅವ್ರ ಥರ ನಾವು ಯಾರೂ ಮುಂದೆ ಮಾಡೋಕ್ಕಾಗಲ್ಲ. ಒಬ್ಬೊಬ್ಬರಲ್ಲೂ ಒಂದೊಂದು ವಿಭಿನ್ನತೆ ಇರುತ್ತೆ. ಈಗ ಏನಾಯಿತು ಅಂದರೆ ಸ್ಟಾರ್ ನಟರು ಅಂತ, ತುಂಬ ಸ್ಟಾರ್ ನಟರು ಅಂತ ಇದ್ದಿದ್ದೇ ಕೆಲವು ನಮ್ಗೆ ಆಪ್ಷನ್ಗಳಲ್ಲಿ ಇದ್ದಿದ್ದು. ಅದರಲ್ಲಿ ಇವರು ಮೇಜರಾಗಿ ದರ್ಶನನ ಅಂದರೆ ಅಭಿಮಾನಿಗಳು ಜಾಸ್ತಿ. ಅಂಥವ್ರು ಹೋಗಿ ಈ ಥರ ಆಗೋಯ್ತಲ್ಲ, ಈ ಥರ ಅವ್ರ ಹಣೆ ಬರೋದಲ್ಲಿ ಹಿಂಗಿತ್ತಲ್ಲ ಅನ್ನೋದು ಬೇಜಾರಿದೆ. ಆದರೆ ಏನೇ ಆದರೂ ನ್ಯಾಯನೂ ನೋಡಬೇಕಲ್ಲ ನಾವು. ನ್ಯಾಯ ಏನು ಬರುತ್ತೋ ಅದ್ರ ಥರ ನಾವೆಲ್ಲ ನಡ್ಕೋಬೇಕು. ಅವರು ಕೂಡ ಪಾಪ ಅದಕ್ಕೆ ತಲೆಬಾಗಿದ್ದಾರೆ. ಅಭಿಮಾನಿಗಳ ಥರ ಅದಕ್ಕೋಸ್ಕರನೇ ಕಾಯ್ತಿದ್ದಾರೆ. ನಾವು ಕೂಡ ಅಭಿಮಾನಿಯಾಗಿ ಕಾಯ್ತಿದ್ದೀನಿ. ಗೊತ್ತಿಲ್ಲ, ಮುಂದೊಂದು ದಿವಸ ಅವ್ರಿಗೆ ಒಳ್ಳೆಯದಾಗಿ, ಸೊ ಇಲ್ಲ ಅವರು ನಿರಪರಾಧಿ ಅನ್ನೋದು ಪ್ರೂವ್ ಆಗಿ ಆದಷ್ಟು ಬೇಗ ಬರಲಿ ಅನ್ನೋದೇ ನಮ್ಮ ಒಂದು ಆಶಯ ಕೂಡ. ವಿಶಸ್ ಮಾಡ್ಬೋದು, ಆದರೆ ನ್ಯಾಯ ಹೇಗಿದೆ ಅಂತ ನಮ್ಗೆ ಗೊತ್ತಿಲ್ವಲ್ಲ. ಡ್ರೀಮ್ ಪ್ರಾಜೆಕ್ಟ್ ಮ್ಯಾಮ್, ಈ ಥರದೊಂದು ಸಿನಿಮಾ ಮುಂದಿನ ದಿನಗಳಲ್ಲಿ ಸ್ಯಾಂಡಲ್ವುಡ್ಗೆ ಕೊಡ್ತೀನಿ. ಡ್ರೀಮ್ ಪ್ರಾಜೆಕ್ಟ್ ನಾನು ಫಸ್ಟಿಂದ ಹೇಳ್ತಾನೆ ಇದ್ದೀನಿ. ಏನೇ ಆದರೂ ಸಮಾಜಕ್ಕೆ ಒಳ್ಳೆಯದಾಗುವಂಥ ವಿಚಾರಗಳಿದ್ದರೆ ಅದನ್ನು ತೊಗೊಂಬರಬೇಕು. ನಾನು ಹೇಳಿದ್ನಲ್ಲ ಈಗಷ್ಟೇ, ಬಿಟ್ಕಾಯಿನ್ ಬಗ್ಗೆ ನಾನು ಮಾಡಬೇಕು. ಸೊ ಯಾಕಂದರೆ ತುಂಬ ಜನಗಳ ಫ್ಯಾಮಿಲಿ ಅನಾಹುತಗಳನ್ನ ಕಂಡಿದ್ದಾರೆ. ಅದರಲ್ಲಿ ಅನಾನುಕೂಲನೂ ಇದೆ ಮತ್ತು ಅನುಕೂಲನೂ ಆಗಿರೋರು ಇದ್ದಾರೆ. ಅವ್ರವ್ರ ಅದೃಷ್ಟದ ಮೇಲೆ ಅದಿರುತ್ತೆ ಅನಿಸುತ್ತೆ. ಸೊ ಇನ್ನು ಅವೇರ್ನೆಸ್ ಬಗ್ಗೆ ಅಂತ ಅಂದಾಗ ಮಕ್ಕಳ ಸಿನಿಮಾಗಳು ಹೆಚ್ಚಾಗಿ ಮಾಡಬೇಕು ಅನ್ನೋದು ನನಗೆ ಆಸೆ ಇದೆ. ಮಕ್ಕಳು ಮತ್ತು ಹೆಣ್ಮಕ್ಳ ಬಗ್ಗೆ ಮಾಡೋಕ್ಕೆ ನನಗೆ ಆಸಕ್ತಿ ಜಾಸ್ತಿ. ಗೊತ್ತಿಲ್ಲ, ಮುಂದಿನ ದಿನದಲ್ಲಿ ಅಂಥ ಒಂದು ಸಬ್ಜೆಕ್ಟ್ಗಳು ಬರ್ತಾನೆ ಇದ್ದರೆ ನಾನು ಮಾಡೋಷ್ಟು ಕೆಪಾಸಿಟಿ ನನಗೂ ಅಮ್ಮ ಕೊಡಬೇಕು. ಅದೇ ಪ್ರೇ ಮಾಡ್ತಾಯಿರ್ತೇನೆ ನಾನು ಎವ್ರಿ ಟೈಮ್ ಕೂಡ. ಸೊ ಹಂಗಾಯಿತು ಅಂದರೆ ಮಾಡ್ತಾಯಿರ್ತೇನೆ. ರಿಲೀಸ್ ಮ್ಯಾಮ್ ಇದು ಇವಾಗ ನಾನು ಏನೂ ಹೇಳೋಕ್ಕಾಗ್ತಾಯಿಲ್ಲ. ನನಗೆ ಇವಾಗ ಭಯ ಶುರುವಾಗೋಗಿದೆ. ಆ್ಯಕ್ಚುಲಿ May 1ಗೆ ನಾವು ರಿಲೀಸ್ ಅಂದ್ಕೊಂಡಿದ್ವಿ. ಈ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸಾಂಗ್ಸ್ ಕೂಡ ಹೇಗೆ ಅಂದರೆ ಯಾವುದೇ ಒಂದು ಸ್ಕೂಲ್ ಡೇ ಫಂಕ್ಷನ್ಗಳಲ್ಲಿ ಫಸ್ಟ್ ನಮ್ಮ ಸಾಂಗಲ್ಲಿ ಓಡ್ತಾ ಇರಬೇಕು. ಈಗ ಕನ್ನಡ ಸಾಂಗ್ಗಳು ಹೆಂಗೆ ನಾವು ರಾಜ್ಯೋತ್ಸವಗಳಲ್ಲಿ ನಾವು ಬಳಕೆ ಮಾಡ್ತೀವೋ ಆ ಥರ ಇದು ಸ್ಕೂಲ್ ಡೇಸಲ್ಲಾಗಲಿ, ಒಂದು ರಾಜ್ಯೋತ್ಸವ ಫಂಕ್ಷನಲ್ಲೋ ಅಥವಾ ಏನೋ ಒಂದು ರಿಪಬ್ಲಿಕ್ ಡೇಗಳಲ್ಲಿ ಇದನ್ನು ಸಾಂಗ್ ಪ್ಲೇ ಮಾಡಲೇಬೇಕು. ಸೊ ಆ ಥರ ಮಟ್ಟಿಗೆ ನಾವು ಮಾಡಿದ್ದೀವಿ. ಇದರಲ್ಲಿ ಯೋಗರಾಜ್ ಭಟ್ರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಸರ್ದು ಅವ್ರದ್ದು ಕೂಡ ಸಾಹಿತ್ಯ ಇದೆ. ಸೊ ಎಲ್ಲರ ಒಂದು ಸಪೋರ್ಟಿಂದ ಚೆನ್ನಾಗಿ ಬರ್ತಾಯಿದೆ. ಆಮೇಲೆ ನಮ್ಮ ಗಾರ್ಗ ಸಿನಿಮಾದಲ್ಲಿ ವರ್ಕ್ ಮಾಡ್ತಿದ್ದಂಥ ಹುಡುಗ ಭರತ್ ಹರಿ ಅಂತ ಅಂದ್ಬಿಟ್ಟು, ಸೊ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿರೋದು ನಮ್ಮ ಸಿನಿಮಾದಲ್ಲಿ. ನಮಗೆ ಗೊತ್ತಿಲ್ಲ, ಅದೊಂದು ಪ್ರೌಡ್ನೆಸ್ಸು. ಇತ್ತೀಚೆಗೆ ಬುಲ್ಬುಲ್ ಅನ್ನೋ ಒಂದು ಸಾಂಗ್ ಬಂತು. ಆಮೇಲೆ ದುರಂದರ್ದು ಕನ್ನಡ ಇದು ಬಂತಲ್ಲ, ಸೊ ಅದೆಲ್ಲ ಹಾಡಿರುವಂಥ ಹುಡುಗಿ ನಾದಿರಾ ಹಾಡಿದ್ದಾರೆ. ಮತ್ತು ಅನುರಾಧ ಭಟ್ ಅವರು ಎಲ್ಲ ಒಟ್ಟಿನಲ್ಲಿ ದೊಡ್ಡ ಸಿಂಗರ್ಸೇ ಹಾಡಿದ್ದಾರೆ. ಗೊತ್ತಿಲ್ಲ, ದೊಡ್ಡ ಮಟ್ಟದಲ್ಲಿ ತೊಗೊಂಡೋಗೋಕ್ಕೆ ನಮ್ಮ ಅಭಿಮಾನಿಗಳು ಹೇಗೆ ನಮ್ಮನ್ನ ಪ್ರೋತ್ಸಾಹ ಮಾಡ್ತಾರೆ ಅನ್ನೋದೇ ಕಾಯ್ತಾ ಇದ್ದೀವಿ.